ನಮಸ್ಕಾರ ಫ್ರೆಂಡ್ಸ್, ಡಿನಿತಾ ಬ್ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ತಾವು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡ್ತೀವಿ. ಕೆಲವೊಬ್ಬರು ಮಂಗಳವಾರನೂ ಮಾಡ್ತಾರೆ, ಕೆಲವೊಬ್ಬರು ಶುಕ್ರವಾರನೂ ಮಾಡ್ತಾರೆ ಮತ್ತು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಮಾಡ್ತೀವಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡಿದಾಗ ಕಾಯಿ ಪೂಜೆಯನ್ನು ಮಾಡ್ತೀವಿ. ನಾವು ಕಾಯಿ ಹಿಟ್ಟನ್ನು ಪ್ರತಿ ಅಮಾವಾಸ್ಯೆಗೆ ಏನು ಮಾಡ್ತೀವಿ, ಕೆಲವೊಬ್ಬರು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡು ಪ್ರತಿ ಅಮಾವಾಸ್ಯೆಗೆ ಕಾಯಿ ಚೇಂಜ್ ಮಾಡ್ತೀವಿ. ಇಲ್ಲೇ ಕಾಯಿ ಇದೆಯಲ್ಲ, ಈ ಥರ ಏನು ಮಾಡ್ತೀವಿ ನಾವು, ಆ ಕಾಯಿಯನ್ನು ಚೇಂಜ್ ಮಾಡಿ ಮತ್ತೊಂದು ಕಾಯಿಯನ್ನು ಇಡ್ತೀವಿ. ಆ ತೆಂಗಿನಕಾಯಿಯನ್ನು ಚೇಂಜ್ ಮಾಡಿದ್ದ ತೆಂಗಿನಕಾಯಿಯನ್ನು ಏನು ಮಾಡ್ತಾರೆ, ಕೆಲವೊಬ್ಬರು ಅಡುಗೆಗೂ ಯೂಸ್ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಆಮೇಲೆ ಇನ್ನು ಅದು ಅಕಸ್ಮಾತ್ ಕೆಟ್ಟಿತ್ತಂದ್ರೆ ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಫ್ರೆಂಡ್ಸ್, ನಾನು ಎಷ್ಟೋ ಜನ ನೋಡೀನಿ ಹೀಗೆ ಮಾಡೋದು, ಡಸ್ಟ್ಬಿನ್ನಿಗೆ ಹಾಕೋದನ್ನು ಎಷ್ಟೋ ಜನ ಮಾಡೋದನ್ನು ನೋಡೀನಿ. ಕೆಲವೊಬ್ಬರು ನದಿಯಲ್ಲಿ ಹಾಕ್ತಾರೆ, ಅದು ಓಕೆ. ಆದರೆ ನಾವು ಹೀಗೆ ಮಾಡೋದ್ರಿಂದ, ಬಾವಿಯಲ್ಲಿ ಹಾಕೋದ್ರಿಂದ ನೀರಿನ ಮಲಿನತೆ ಆಗ್ತದೆ, ಮತ್ತು ನದಿಯಲ್ಲಿ ಹಾಕೋದ್ರಿಂದ ಅದು ಒಳ್ಳೆಯದೇ. ಅದು ಎಲ್ಲಿಗೆ ಹೋಗಿ ಸೇರ್ತದೆ ಗೊತ್ತಿಲ್ಲ. ಹೀಗಾಗಿ ನಾವು ಸುಮಾರು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ. ಮುಂಚೆ 10-12 ವರ್ಷಕ್ಕಿಂತ ಮುಂಚೆ ನಮ್ಮ ಹಿರಿಯರೆಲ್ಲ ಹಿಂಗೆ ಮಾಡ್ತಿದ್ರು, ನಾವು ಹಿಂಗೆ ಮಾಡ್ತಿದ್ವಿ. ಆದರೆ ನನಗೆ ಆಮೇಲೆ ಅನ್ನಿಸ್ತಾ ನಾನೇನು ಒಬ್ಬಳೇ ಪೂಜೆ ಮಾಡಲಿಕ್ಕೆ ಹಿರಿಯರಿಂದ ಸಪ್ರೇಟ್ ಮನೆ ಮಾಡಿ ಹೊರಗೆ ಬಂದಮೇಲೆ ನಾವೇನಿದು ಒಬ್ಬಳೇ ಪೂಜೆ ಮಾಡ್ಬೇಕಾದ್ರೆ ನಂಗೆ ಅನ್ನಿಸ್ತಾ, ಈ ಕಾಯಿಯನ್ನು ಯಾಕೆ ವೇಸ್ಟ್ ಮಾಡ್ಬೇಕು, ದೇವ್ರ ಪೂಜೆ ಮಾಡಿದಂಥ ಕಾಯಿಯನ್ನು ಯಾಕೆ ವೇಸ್ಟ್ ಮಾಡ್ಬೇಕು, ನಾವೇನು ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿಬಿಟ್ಟು ಪ್ರತಿ ದೀಪಾವಳಿಗೆ ಮಾತ್ರ ಚೇಂಜ್ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡೆ. ಇದನ್ನು ಒಂದು ಇಡೀ ಕಾಯಿಯನ್ನು ತೊಗೊಂಬರ್ತೀನಿ, ತೆಂಗಿನಕಾಯಿನ. ಅಂದರೆ ಅದೇ ಪೂಜೆಕ್ಕಂತೆ ಸಿಗ್ತಾವೆ ದೀಪಾವಳಿ ದಿನ. ಅದನ್ನು ಸ್ವಲ್ಪ ಅದು ಜುಬರನ್ನು ಸ್ವಲ್ಪ ತೆಗೆದಿರ್ತಾರೆ ಮೇಗಿಂದ, ಅಂಥ ಕಾಯಿಯನ್ನು ಸಿಗ್ತವೆ. ಅದನ್ನು ತಂದು ಪೂಜೆ ಮಾಡ್ತೀವಲ್ಲ, ದೇವಿ ದಿನ ಏನು ನಾವು ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಲ್ಲ, ಅದನ್ನೇ ನಾನು ಜಗಲಿ ಮೇಲೆ ಇಟ್ಟು ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ. ಆ ಪೂಜೆ ಮಾಡಿದಂಥ ಏನು ಕಾಯಿ ಇರ್ತಾವಲ್ಲ, ಅದನ್ನು ಮತ್ತೆ ಪ್ರತಿ ಸಲ ಹಾಗೆ ಅದನ್ನೇ ನೆಕ್ಸ್ಟ್ ದೀಪಾವಳಿ ತನಕ ಅದನ್ನೇ ಪೂಜೆ ಮಾಡ್ತೀನಿ. ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೊಮ್ಮೆ ಅದೇ ಕಾಯಿಯನ್ನು ಪೂಜೆ ಮಾಡ್ಕೊತ ಹೋಗ್ತೀನಿ. ಅದನ್ನು ಆ ಕಾಯಿ ಪೂಜೆ ಮಾಡಬೇಕಾದ್ರೆ ತಂಬಿಗೆಯಲ್ಲಿರುವ ನೀರು ಮತ್ತು ನೀರನ್ನು ಚೇಂಜ್ ಮಾಡ್ತೀನಿ, ಮಡಿ ನೀರು ಹಾಕ್ತೀನಿ. ತಂಬಿಗೆ ಸ್ವಚ್ಛವಾಗಿ ತೊಳೆದು ಮಡಿ ನೀರು ಹಾಕಿ ಪ್ಲೇಟ್ನಲ್ಲಿರುವಂಥ ಅಕ್ಕಿಯನ್ನು ಚೇಂಜ್ ಮಾಡ್ತೀನಿ. ಆಮೇಲೆ ಆ್ಯಸ್ ಇಟ್ ಈಸ್ ಹಿಂಗೆ ನಾವೆಲ್ಲ ಗಂಧ, ವಿಭೂತಿ, ಅರಿಶಿನ, ಕುಂಕುಮ ಹಚ್ಚಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಮತ್ತು ಇದು ಪ್ರತಿ ಶುಕ್ರವಾರ, ಹುಣ್ಣಿಮೆ, ಮಂಗಳವಾರ, ಇದೆಲ್ಲ ಅಮಾವಾಸ್ಯೆಗೆ ಇದೆಲ್ಲ ಪ್ರತಿ ಸಲ ಹಾಗೆ ಮಾಡ್ತೀನಿ. ಆಮೇಲೆ ಎಲ್ಲ ಹೂವಿನಿಂದ ಅಲಂಕಾರವನ್ನು ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ದೀಪಾವಳಿಯಲ್ಲಿ ಇಟ್ಟಂಥ ಕಾಯಿಯನ್ನು ಇದೇನಾಗ್ತದೆ, 4-5 ತಿಂಗಳಾದಮೇಲೆ ಸಣ್ಣ ಬೇರುಗಳನ್ನ ಬಿಡ್ತದೆ. ಬೇರುಗಳನ್ನ ಬಿಟ್ಟು ಆಮೇಲಿನ ಚಿಗಿತದೆ. ಈ ಬರೋ ದೀಪಾವಳಿಗಂದ್ರೆ ಏನಾಗ್ತದೆ, ಚಿಗುತ್ತು ಸಣ್ಣ ಗರಿಗಳಾಗ್ತದೆ. ಆ ಗರಿ ಏನು ಅಷ್ಟರಲ್ಲೇ ಬರೋ ದೀಪಾವಳಿಗಂದ್ರೆ ಒಂದು ಸಣ್ಣ ಗಿಡ ಆಗಿರ್ತದೆ. ಆವಾಗ ಅದನ್ನು ಏನು ಮಾಡ್ತೀನಿ, ದೀಪಾವಳಿ ದಿನನೇ ತೆಗಿತೀನಿ. ಒಂದು ತುಂಬಿದ ತಂಬಿಗೆಯ ಮೇಲಾಗಲಿ ಸಣ್ಣ ಕೊಡದ ಮೇಲೆ ಇಟ್ಟು ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಸಣ್ಣದಾಗಿ ಪೂಜೆ ಮಾಡ್ತೀನಿ. ಆಮೇಲೆ ಅದು ಏನು ಜಗಲಿ ಮೇಲೆ ಏನು ಮಾಡ್ತೀವಿ, ಮತ್ತೊಂದು ಹೊಸ ಕಾಯಿಯನ್ನು ಏನು ಹೇಳಿದ್ನಲ್ಲ, ಒಂದು ಇಡೀ ಕಾಯನ್ನು ಸ್ವಲ್ಪ ಜುಬುರು ತೆಗೆದಿದ್ದನ್ನು ಅಂಥ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ತೀವಿ. ಈ ರೀತಿ ನಾವು ಮಾಡೋದ್ರಿಂದ ನನಗೆ ಏನಾಗ್ತಿದೆ, ಈಗ ನಾನು 10-12 ವರ್ಷ ಆಯಿತು ಹೀಗೆ ಮಾಡ್ತಾಯಿದ್ದೀನಿ. ಇದರಿಂದ ನನಗೆ 10-12 ವರ್ಷಗಳಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ಆಮೇಲೆ ಇದರಿಂದ ನನ್ನ ಮನಸ್ಸಿಗೂ ಬಹಳ ನೆಮ್ಮದಿ ಅನ್ನಿಸ್ತಾ ಇದೆ. ಆಮೇಲೆ ಆ ಕಾಯಿ ಏನಾಗ್ತದೆ, ಒಂದು ಫಲವನ್ನು ಕೊಡುವಂಥ ಒಂದು ಕಲ್ಪವೃಕ್ಷವಾಗಿ ಬೆಳೀತದೆ. 4 ಜನಕ್ಕೆ ಒಳ್ಳೆಯದಾಗ್ತದೆ, 4 ಜನಕ್ಕೆ ಫಲವನ್ನು ಕೊಡ್ತದೆ. ಆಮೇಲೆ ಇದನ್ನು ಏನು ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಹೊಲ ಇದ್ದವರಿಗೆ ಆಗಲಿ, ಸೈಟ್ ಇದ್ದವರಿಗಾಗಲಿ ಕೊಡ್ತೀನಿ. ನನ್ನ ಫ್ರೆಂಡ್ಸಿಗೂ ಸಾಕಷ್ಟು ಜನಕ್ಕೆ ಕೊಟ್ಟೀನಿ ನಾನು.
ಹಂಗೆ ಮಾಡ್ಕೊಂಡು ಬಂದೀನಿ. ಅವ್ರಿಗೆ ಕೊಡ್ತೀನಿ, ಅವ್ರು ಒಯ್ದು ತಮ್ಮದು ಹೊಲದಾಗಾದ್ರೂ ಹಾಕ್ತಾರೆ, ಸೈಟಲ್ಲಾದರೂ ಹಾಕ್ತಾರೆ. ಇದು ನನಗೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದೀನಿ, ತಿಳಿಸಿದ್ದೀನಿ. ನಿಮ್ಗೇನು ಅನ್ನಿಸ್ತದೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ತಮಗೆಲ್ಲ ಧನ್ಯವಾದಗಳು ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.